ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ತಿಪಟೂರಿನ ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಒಂದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಎಷ್ಟೋ ಜನ ಏನಪ್ಪ ಯೂಟ್ಯೂಬರ್ಸ್ದು ಪ್ರಾಬ್ಲಮ್ಮು, ಹೊಸ ಯೂಟ್ಯೂಬರ್ಸ್ದು ಹಳೆ ಯೂಟ್ಯೂಬರ್ಸ್ ಆಗಲಿ ಅಕಸ್ಮಾತ್ ಏನಾದ್ರು ಆಗಿದೆ, ಇಷ್ಟೇ ವಿಡಿಯೋಸ್ನ ಮಾಡಿದ್ರು ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರಲ್ಲ ಅಂತ ಎಷ್ಟೋ ಜನಕ್ಕೆ ಹೇಳ್ತಾರೆ. ಏನಕ್ಕೆ ಆ ಥರ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ಸ್ನ ಬರಲ್ಲ ಅಂತ ಹೇಳಿದ್ರೆ, ಈಗ ಯಾರೋ ಒಬ್ಬ ಯೂಟ್ಯೂಬಲ್ಲಿ ವಿಡಿಯೋನ ಮಾಡಿದ್ರೆ ಅನ್ಕೊಳ್ಳಿ, ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರಲ್ಲ. ಹೆಂಗೆ ಅಂದರೆ ನಮ್ಮ ಜನದ ಮೆಂಟಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ವಿಡಿಯೋ ಇಷ್ಟ ಆಯ್ತಾ, ಆ ಒಂದು ಇನ್ಫಾರ್ಮೇಷನ್ ಚೆನ್ನಾಗಿ ತಿಳ್ಕೊಂಡ್ನ, ಹಬ್ಬ ಅಂದರೆ ಏನು ಮಾಡ್ತಾರೆ, ಒಂದು ಲೈಕ್ ಮಾಡ್ತಾರೆ, ಒಂದು ಕಾಮೆಂಟ್ ಮಾಡ್ತಾರೆ, ಅದು ಬಿಟ್ಟರೆ ಸಬ್ಸ್ಕ್ರೈಬ್ ಏನೂ ಮಾಡ್ಕೊಳ್ಳೋದು ಅಲ್ವಾ. ಆ ಥರ ನೀವು ಮಾಡ್ಕೊಳ್ಳೋ ಅವಾಗ ನಿಮಗೆ ಏನು ನಮ್ದು ಈ ಥರ ಆಗ್ಬಿಡ್ತಲ್ಲ ಅಂತ ನಿಮಗೆ ಕೊರಗ್ತೀರ. ಆ ಥರ ಕೊರಗಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ಅಟ್ರ್ಯಾಕ್ಟ್ ಮಾಡೋ ನಿಮ್ಮ ಹತ್ರ ಒಂದು ಅಟ್ರಾಕ್ಷನ್ ಇರಲ್ಲ ನಿಮ್ಮ ಹತ್ರ. ಆ ಥರ ಯಾವ ಥರ ಹೇಳ್ಬೇಕು ಅಂತ, ಈಗ ಲಕ್ಕಿ ಲಿಕೇಶ್ ಆಗಿರ್ಬೋದು, ಟೆಕಿನ್ ಕನ್ನಡ ಆಗಿರ್ಬೋದು, ಯಾರೋ ಒಬ್ಬ ವಿಡಿಯೋನ ಮಾಡಿರಲಿ, ಅವರಿಗೆ ಅಟ್ರಾಕ್ಷನ್ ಇದೆ ವಿಡಿಯೋಸ್ನ ಅಟ್ರಾಕ್ಟ್ ಆಗಿ ಮಾತಾಡೋ ಕೆಪಾಸಿಟಿ ಇದೆ ಅವ್ರ ಕೈಲಿ. ಅವಾಗ ಮಾತಾಡ್ತಾರೆ, ನೋಡು ಲಕ್ಕಿ ಲಿಕೇಶ್ಗೆ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 3 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬರೋದ್ ಮಾತ್ರ 1,500 2,000 ವ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಏನಕ್ಕಪ್ಪ ಅಂದ್ರೆ ಅವ್ರ ಹತ್ರ ಒಂದು ತಾಕತ್ತಿದೆ. ಏನಪ್ಪ ಒಂದು ತಾಕತ್ ಅಂತ ಹೇಳಿದ್ರೆ, ಅವರು ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊತಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ವ್ಯೂಸ್ ಕಡಿಮೆ ಬಂದ್ರು. ಯಾಕೆ ಅಂದ್ರೆ ಅಂತ ಒಂದು ನಿಯತ್ತು ಅವ್ರ ಇದೆ, ಅಂತ ಒಂದು ಟ್ರೂತ್ ಇದೆ, ಅಂತ ಒಂದು ಒಳ್ಳೆ ವಿಡಿಯೋಸ್ನ ಮಾಡ್ತಾರೆ ಚೆನ್ನಾಗಿ. ಅದಕ್ಕೋಸ್ಕರ ಅವರು ಹಂಗೆ ಬೆಳೀತಾರೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬರ್ಸ್ ಬರಲ್ಲ. ಫೇಕ್ ಇನ್ಫಾರ್ಮೇಶನ್ ಇವಾಗ ಇಷ್ಟೊಂದು ನೋಡ್ತಾ ಇರ್ತಾರೆ, ಕೆಟ್ಟ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಬಿಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಒಂದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯೂಸ್ ಬರ್ತಾ ಇರುತ್ತೆ. ಅವ್ರಿಗೆಲ್ಲ ಏನಪ್ಪಾ ಅಂದ್ರೆ ಸುಮ್ಮನೆ ವಿಡಿಯೋಸ್ನ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅದು ನಮಗೆ ಬೇಡ, ಅದ್ರ ಸವಾಸನೆ ಬೇಡ ನಮಗೆ, ಸರಿನಾ? ಅದ್ರ ಸವಾಸ ನಮಗೆ ಬೇಡವೇ ಬೇಡ. ನಮಗೇನಾಯ್ತು, 1 ಲಕ್ಷ ಬರಲಿ, 1 ಕೋಟಿ ವ್ಯೂಸ್ ಬರಲಿ, ಅದ್ರ ಕಡೆಗೆ ಒಂಚೂರು ಕಣ್ಣಾಕ ಬೇಡ, ಸರಿನಾ? ಈಗ ಬನ್ನಿ ಟಾಪಿಕ್ಸ್ನ ಏನೇನು ಸೀಕ್ರೆಟ್ ಟಿಪ್ಸ್ನ ಹೇಳ್ತೀನಿ. ಒಂದು 4 ಟಿಪ್ಸ್ ಇಟ್ಕೊಂಡ್ಬಂದಿದ್ದೀನಿ. ಆ ಟಿಪ್ಸ್ನ ನಿಮಗೆ ಹೇಳ್ಬಿಟ್ಟು ನೀವು ಕೂಡ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ನನ್ನ ಉದ್ದೇಶ. ಏನೂ ಇಲ್ಲ, ಹೇಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಬನ್ನಿ ವಿಡಿಯೋನ ಶುರು ಮಾಡೇ ಬಿಡೋಣ. ಈಗ ಮೊದಲನೇ ಟಿಪ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ಟ್ಯಾಗ್ಸ್ ಹಾಕಬೇಕು. ನೀವು ಯಾವುದೇ ಒಂದು ವಿಡಿಯೋ ಮಾಡಿ, ಯಾವುದೇ ಒಂದು ವಿಡಿಯೋ ನೋಡಿ, ದೀಪಕ್ ಟೆಕಿ ಕನ್ನಡಿಗ ಅಂತ ಒಂದು ಎಲ್ಲದ್ರಾಗೂ ಕಾಮನ್ ಟ್ಯಾಗ್ ಹಾಕಿರ್ತೀವಿ. ಏನಕ್ಕೆ ಈ ಟ್ಯಾಗ್ ಹಾಕಬೇಕು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ವಿಡಿಯೋ ನೋಡ್ತಿರ್ತೀರ, ಯಾವುದೋ ಒಂದು ಕಾಮಿಡಿ ವಿಡಿಯೋ ನೋಡ್ತಿರ್ತೀರ, ಅದ್ರ ಕೆಳಗಡೆ ಅಕಸ್ಮಾತ್ ತಂದೆ ಎಕ್ಸಾಂಪಲ್ ತಗೊಳ್ಳಿ, ದೀಪಕ್ ಟೆಕಿ ಕನ್ನಡಿಗ ಯಾವುದೋ ಒಂದು ವಿಡಿಯೋ ಶೋ ಆಯಿತು, ಸಜೆಸ್ಟ್ ಆಯ್ತು, ನಿಮಗೆ ಆ ವಿಡಿಯೋ ಇಷ್ಟ ಆಯಿತು. ಅವಾಗ ನೀವೇನಾದರೂ ನೋಡಬೇಕು ಅಂದ್ಕೊಂಡ್ರೆ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತೀರ. ಕ್ಲಿಕ್ ಮಾಡಾದ್ಮೇಲೆ ಅದ್ರ ಕೆಳಗಡೆ ಸಜೆಸ್ಟ್ ಆಗ್ತಾವಲ್ಲ, ಸಜೆಸ್ಟ್ ಬರಬೇಕು, ರೆಕಮೆಂಡೇಶನ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ದೀಪಕ್ ಟೆಕಿ ಕನ್ನಡಿಗ ಒಂದು ಟ್ಯಾಗ್ಸ್ನ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಆ ಥರ ಹಾಕೋದ್ರಿಂದ ನಿಮ್ಮ ಒಂದು ಯೂಟ್ಯೂಬಲ್ಲಿ ಅದು ಅಲ್ಗಾರಿದಮ್, ಅದಂತೂ ರೆಕಮೆಂಡೇಶನ್ ಮಾಡುತ್ತೆ. ನೀವು ಯಾವುದೇ ಒಂದು ವಿಡಿಯೋಸ್ನ ಮಾಡಿ, ಈಗ ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋಗೆ ಎಲ್ಲದೂ ಕೂಡ ಎಡಿಟ್ ಮಾಡ್ಕೊಂಬನ್ನಿ. ನಾನು ಕೂಡ ಸ್ಟಾರ್ಟಿಂಗಿಂದನೂ ಎಲ್ಲದಕ್ಕೂ ಹಾಕೊಂಡು ಬಂದಿದ್ದೆ, ಅದರಿಂದನೇ ಚೆನ್ನಾಗಿ ವೈರಲ್ ಆಗೋದು. ಇದು ಫಸ್ಟ್ನೇ ಟಿಪ್. ಸೆಕೆಂಡ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಹೇಳೋದಾದ್ರೆ ನಾನು ಏನು ಹೇಳ್ತೀನಿ ಅಂದರೆ, ವಾಚ್ ಟೈಮ್. ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತಾರೆ, ಇಷ್ಟು ವಾಚ್ ಟೈಮ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ನಿಮ್ಮ ಹತ್ರ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಹೇಳಿದ್ರು, ಆಡಿಯನ್ಸ್ ರಿಟೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಡಿಯನ್ಸ್ ರಿಟೆನ್ಷನ್ ಇದ್ರೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೆ ವ್ಯೂಸ್ ಬಂದ್ರೆ ಸಾಕು, ಆಟೋಮೆಟಿಕ್ಲಿ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಿತ್ಕೊಂಡು ಹೋಗ್ತಿರ್ತಾರೆ. ನಿಮಗೆ ಬೇಡ ಅಂದ್ರು ನಿಮಗೆ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಮಾಡೋದಿರ್ತಾರೆ. ಅದಕ್ಕೆ ಆಡಿಯನ್ಸ್ ರಿಟೆನ್ಷನ್, ವಾಚ್ ಟೈಮ್ನಲ್ಲಿ ನೀವು ಏನೇ ಒಂದು ತಮ್ನೇಲ್ ಮಾಡ್ರಿ, ಚೆನ್ನಾಗಿ ತಮ್ನೇಲ್ ಮಾಡಿ. ಆದರೆ ಒಳಗೆ ತಮ್ನೇಲ್ ಆಚೆಗಡೆ ಚೆನ್ನಾಗಿ ಮಾಡಿ. ವಿಡಿಯೋದಲ್ಲಿ ಏನು ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವ್ಯೂಸು 1 ಲಕ್ಷ ಗಟ್ಟಲೆ ಬರಲಿ, 20 ಲಕ್ಷ ಗಟ್ಟಲೆ ಬರಲಿ, ವ್ಯೂಸ್ ಬರುತ್ತೆ. ಆಚೆಗಡೆ ತಮ್ನೇಲ್ ಚೆನ್ನಾಗಿ ಮಾಡಿರ್ತಾರೆ, ಅದಕ್ಕೋಸ್ಕರ ಬರುತ್ತೆ. ಒಳಗಡೆ ವಿಡಿಯೋ ಮಾಡ್ತೀರಾ ಅನ್ಕೊಳ್ಳಿ, ವಿಡಿಯೋ ಮಾಡಿದ್ದೇನು ಚೆನ್ನಾಗೇ ಇಲ್ಲ, ಇನ್ಫಾರ್ಮೇಶನ್ ಚೆನ್ನಾಗೆ ಹೆಂಗ್ ಬೇಕು ಹಂಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆ ಒಂದು ವಿಡಿಯೋ ಮಾಡಿದ್ದು ವೇಸ್ಟ್, ಏನು ಇಂಪ್ರೆಷನ್ನೇ ಕೆಟ್ಟೋಗ್ಬಿಡ್ತು ನಿಮ್ದು ಆ ಒಂದು ವಿಡಿಯೋ ಮೇಲೆ ಹೋಯ್ತು. ಅದಕ್ಕೆ ಅಟ್ರಾಕ್ಟ್ ಮಾಡೋದನ್ನ ಕಲಿಯರಿ, ಅಟ್ರಾಕ್ಟ್ ಮಾಡೋದನ್ನ ಕಲೀರಿ.
ಯಾಕಪ್ಪ ಅಂದರೆ ವಿಡಿಯೋನ ಚೆನ್ನಾಗಿ ಹೇಳ್ಬೇಕು, ಇನ್ಫಾರ್ಮೇಷನ್ ಚೆನ್ನಾಗಿ ರಿಸರ್ಚ್ ಮಾಡಿ ಹೇಳ್ಬೇಕು. ಏನಾದ್ರು ಇನ್ಫಾರ್ಮೇಷನ್ ಕರೆಕ್ಟಾಗಿ ತಿಳ್ಸೋಕ್ಕಲ್ಲ ಅಂದ್ರೆ ಒಂದು ಪಕ್ಷ ಚೆನ್ನಾಗಾರ ತಿಳಿಸ್ಬೇಕು. ಅವಾಗ ಸಬ್ಸ್ಕ್ರೈಬ್ ಮಾಡೋರು ಹೋಗ್ತಾರೆ, ಒಂದು ಸ್ವಲ್ಪ ಚೆನ್ನಾಗಾರ ಹೇಳೋಲ್ಲ. ಅದಕ್ಕೆ ಆಡಿಯನ್ಸ್ ರಿಟೇಷನ್ ನೀವು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಇನ್ನು ಮೂರನೇ ಟಿಪ್ ಅಂತ ಅಂದ್ಬಿಟ್ಟು ಯಾವುದಾದ್ರು ಯೂಟ್ಯೂಬರ್ ಹೋಗ್ಬಿಟ್ಟು ನನ್ನೊಂದು ಕಮ್ಯುನಿಟಿ ಪೋಸ್ಟ್ನ ಹಾಕಿ ಸರ್, ನನ್ನೊಂದು ಕಮ್ಯುನಿಟಿ ಹಾಕಿ ನನ್ನೊಂದು ವಿಡಿಯೋನ ಪೋಸ್ಟ್ ಹಾಕಿ ನಿಮ್ಮ ಒಂದು ಚಾನಲಲ್ಲಿ. ಯಾಕೆ ಬೇಕು ಅಂತ ಹೇಳಿದ್ರೆ ಆಮೇಲೆ ಒಂದು ದಿವಸ ಬೆಳಿತಾರ ಅನ್ಕೊಳ್ಳಿ. ನೀವು ಬೆಳೆದ್ಮೇಲೆ ಏನಂತಾರೆ, ಓ ನೀನು ನನ್ನಿಂದನೇ ಬೆಳೆದಲ್ಲ ಅಂತ ನಮಗೆ ಹೇಳಕ್ ಬರ್ತಾರೆ. ಅದು ಆಗ್ಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ಒಂದು ಗ್ರೂಪ್ಗಳು ಇರ್ತವೆ. ಮುಸ್ಸಂಜೆ ಮಾತು, ಎಷ್ಟು ಫ್ಯಾನ್ಸ್ ಗ್ರೂಪು, ಇನ್ನು ಎಷ್ಟೆಷ್ಟು ನಿಮಗೆ ಎಷ್ಟು ಬೇಕೋ 1000 ಗಟ್ಟಲೆ ಬರ್ತವೆ ನಿಮಗೆ ಫ್ಯಾನ್ಸು. ಇದು ಗ್ರೂಪ್ಗಳಿಂದ ಆ ಒಂದು ಗ್ರೂಪಿಗೆ ನಿಮ್ಮೊಂದು ತಮ್ನೇಲ್ ಇರುತ್ತಾ, ಆ ತಮ್ನೇಲ್ ಒಂದು ಫೋಟೋ ಹಾಕ್ಬಿಡಿ. ಆ ಫೋಟೋ ಹಾಕಿ ಕೆಳಗಡೆ ಲಿಂಕ್ ಹಾಕ್ಬಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹಾಕ್ಬಿಡಿ ಸಾಕು. ಅವಾಗ ಎಷ್ಟು ಜನ ಇರ್ತಾರೆ, 15,000 ಲಕ್ಷ ಗಟ್ಟಲೆ ಇರುತ್ತೆ ಒಂದು ಗ್ರೂಪಲ್ಲಿ. ಎಷ್ಟೊಂದು ಜಾಯ್ನ್ ಆಗಿರ್ತಾರೆ. ಯಾರು ಇಷ್ಟ ಆಯ್ತು ಅಂದ್ರೆ ಒಬ್ರು ಸಬ್ಸ್ಕ್ರೈಬ್ ಆಗೋದು, ವ್ಯೂಸ್ ಮಾಡ್ಬೋದು, ಅದರಿಂದ ಇನ್ನೊಬ್ರು ಮಾಡ್ಬೋದು. ಅದಕ್ಕೋಸ್ಕರ ಆದಷ್ಟು ನಿಮ್ಮೊಂದು ಬೇರೆ ಅಫಿಲಿಯೇಟ್ ಅಲ್ಲಿ ನೀವು ಹಾಕೊಂಡೆ ಲಿಂಕ್ನ ಹಾಕೊಳ್ಳಿ. ಅದರಿಂದ ನೀವು ವ್ಯೂಸ್ ಸಬ್ಸ್ಕ್ರೈಬರ್ಸ್ ಮಾಡ್ಬೋದು. ಆಮೇಲೆ ನಿಮ್ಮ ಫ್ರೆಂಡ್ಸಿಗಾಗಲಿ ಯಾರಿಗಾರಾಗಲಿ ಫಾಲೋ ಮಾಡೋದಲ್ಲೇ ಇದ್ರೆ ಬಿಟ್ಟಾಕಿ ಒಂದು 2-3 ಸತಿ ಹೇಳಿ ಮತ್ತೆ ಮಾಡು ಅಂದ್ರೆ ಬಿಡ್ಬೇಡಿ. ಯಾಕೆಂದ್ರೆ ಮಾಡು ಅಂತ ಹೇಳ್ಬಿಟ್ಟು ಒಂದ್ ದಿವಸ ಮಾಡ್ತಾರೆ ಅನ್ಕೊಳ್ಳಿ. ಅವಾಗ ಮುಂದೆ ನನ್ನಿಂದನೇ ನೀನ್ ಬೆಳೆದಿದ್ಯಾ, ನನ್ನಿಂದನೇ ನೀನ್ ಬೆಳೆದೆ ಅಂತ ಹೇಳೋದು ಬೇಡ. ಅದಕ್ಕೋಸ್ಕರ ಆ ಥರ ನೀವು ಮಾಡ್ಕೊಳಕ್ ಹೋಗ್ಬಿಡಿ. ಇನ್ನು ಲಾಸ್ಟ್ ಅಂಡ್ ಫೈನಲ್ ಟಿಪ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಒಂದು 4ನೇ ಟಿಪ್, ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿ. ಯಾಕಪ್ಪ ಅಂದ್ರೆ ಸಬ್ಸ್ಕ್ರೈಬರ್ಸ್ನ ಈಗ ಜನ ನಮ್ಮ ಮೆಂಟಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಯೂಟ್ಯೂಬ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಯಾರೊಬ್ರು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಲ್ಲಿ ಸಬ್ಸ್ಕ್ರೈಬರ್ಸ್ ಒಂದು 10-20 ಇರುತ್ತೆ. ಇವನಿಗೆ ಏನು ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ, ಏನು ನಾಲೆಡ್ಜ್ ಇಲ್ಲ, ಸುಮ್ಮನೆ ಬೇಕಾಬಿಟ್ಟು ಇನ್ಫಾರ್ಮೇಶನ್ ಕೊಟ್ಬಿಟ್ಟವನೇ, ಇವನು ಯಾವನ್ ಸಬ್ಸ್ಕ್ರೈಬ್ ಮಾಡೋದು ನೋಡಿ ಅಂತ ಆಚೆಗೆ ಬಿಡ್ತಾರೆ. ಅದಕ್ಕೆ ಆದಷ್ಟು ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ಕೊಂಡು ನಾನು ಕೂಡ ಹೈಡ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಹೈಡ್ ಮಾಡಿ ಅಂದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ. ಆದಷ್ಟು ನೀವು ಹೈಡ್ ಮಾಡ್ಕೊಂಡು ಹೋಗಿ ಸರಿನಾ. ಆದಷ್ಟು ಹೈಡ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಚೆನ್ನಾಗೇ ಗ್ರೋ ಆಗುತ್ತೆ. ಅವಾಗ 1,000 ಸಬ್ಸ್ಕ್ರೈಬ್ ಆದ್ಮೇಲೆ ನಿಮ್ಮನ್ನ ಯಾರು ಕೇಳ್ತಾರೆ, ಯಾರು ಕೇಳಲ್ಲ. ಅವಾಗ ಇನ್ನೂ ಸಬ್ಸ್ಕ್ರೈಬ್ ಆಗ್ತಾರೆ. ಪಕ್ಕದಲ್ಲಿ 1,000 ಸಬ್ಸ್ಕ್ರೈಬರ್ ಇದ್ರೆ ಅವಾಗ ಇನ್ನೊಬ್ಬ ಬರ್ತಾರೆ. ಅದರಿಂದ ಇನ್ನೊಬ್ರು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಾನೆ ಅಂದ್ರೆ ಆ ವ್ಯೂಸು ಸಬ್ಸ್ಕ್ರೈಬರ್ಸು ಬರ್ತಾನೆ ಇರುತ್ತೆ ಅವಾಗ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ.